ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ. ಇವತ್ತು ನೋಡ್ರಿ ರೋಸ್ ಮೇರಿ ಕುಕ್ಕೀಸ್ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಳ್ಳೋಣ. ಈಜಿ ಒಳಗೆ ಮಾಡೋದು ನೋಡ್ರಿ, ಭಾಳ ಈಜಿ ಒಳಗೆ ಬರ್ತಾವೆ ಮಾಡ್ಲಿಕ್ಕೆ. ಎಲ್ಲರೂ ಟ್ರೈ ಮಾಡಿರಿ, ಬಂದೇ ಬರ್ತಾವೆ ನೋಡ್ರಿ. ಮಾಡೋಕೆ ಬರೋಂಗಿಲ್ಲ ಅನ್ಬೇಡ್ರಿ. ಇವು 15 ದಿವಸ ಇಟ್ಟರು ಕೆಡಂಗಿಲ್ಲ ನೋಡ್ರಿ. ಮಕ್ಕಳು ಭಾಳ ಇಷ್ಟಪಡ್ತಾರೆ, ಭಾಳ ರುಚಿ ಆಕವು. ಟ್ರೈ ಮಾಡಿರಿ ಎಲ್ಲರೂ. ಹೆಂಗೆ ಮಾಡೋದು ಅಂಥೇಳಿ ಈಗ ನೋಡ್ಕೊಂಡ್ರಿ. ಭಾಳ ರುಚಿ ಆಕವು ಮತ್ತು ಕ್ರಿಸ್ಪಿಯಾಗಿ ಅಷ್ಟು ರುಚಿಯಾಗಿ ಇರ್ತಾವೆ ನೋಡ್ರಿ. ಸಕ್ಕರೆ ಅಂತಾರೆ ಮಾಡೋದು ನೋಡ್ರಿ, ಸ್ವೀಟ್ ಇವು. ಈಗ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡ್ರಿ. ಮೊದಲಿಗೆ ಹಸಿ ಕೊಬ್ಬರಿ ತೊಗೋಬೇಕು ನೋಡ್ರಿ. ಒಂದು 4 ಹೋಳು ಸಣ್ಣಗೆ ಏನದ ಹೋಳು ಇಟ್ಕೊಂಡಿನಿ. ಇದನ್ನೆಲ್ಲ ಏನದ ಈಗ ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ನೀರು ಹಾಕಬೇಕು, ಭಾಳ ನೀರು ಹಾಕುವಂಗಿಲ್ಲ. ಇದು ಸಣ್ಣ ಆಗ್ಬೇಕಲ್ರಿ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ. ಸಣ್ಣಗೆ ರುಬ್ಕೊಂಡು ಹಾಲು ತಗೋಬೇಕು ರೀ. ಸ್ವಲ್ಪ ನೀರು ಹಾಕಾಕತ್ತೀನಿ ನೋಡ್ರಿ. ಈ ಸಣ್ಣಗೆ ಆಗ್ಯದ. ಈಗ ಒಂದು ಅರ್ಬಿ ಒಳಗೆ ಹಾಕಿ ಹಾಲು ಹಿಂಡ್ಕೊಂಡ್ಬಿಡ್ಬೇಕು ರೀ. ಈ ಹಾಲು ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡ್ರಿ 1.5 ಬಟ್ಲೆ ಅಕ್ಕಿ ಹಿಟ್ಟು ಹಾಕೊಂಡೀನಿ ರೀ. ಇದಕ್ಕೆ ಮೇನ ಅಕ್ಕಿ ಹಿಟ್ಟ ಬೇಕು ನೋಡ್ರಿ. 1.5 ಬಟ್ಲದಷ್ಟು ಅಕ್ಕಿ ಹಿಟ್ಟು ಹಾಕೊಂಡೀನಿ. ಮೈದಾ ಹಿಟ್ಟು ಇದ್ರೆ ಚಲೋ ಆಕತಿ. ಗೋಧಿ ಹಿಟ್ಟು ಹಾಕೊಳತ್ತೀನಿ ನೋಡ್ರಿ ನಾನು 1/2 ಬಟ್ಲೆ. ಮೈದಾ ಹಿಟ್ಟು ಇರಲಿಲ್ಲ, ಅದಕ್ಕೆ ಗೋಧಿ ಹಿಟ್ಟು ಮನೆಯಾಗಿದ್ದನ್ನ ಯೂಸ್ ಮಾಡ್ಕೊಂಡೀನಿ. ಯಾವ್ದು ಹಾಕಿದ್ರೂ ನಡೀತೈತೆ ನೋಡ್ರಿ. ಅಕ್ಕಿ ಹಿಟ್ಟು ಜಾಸ್ತಿ, ಆಮೇಲೆ ಅರ್ಧ ಬಟ್ಲಷ್ಟೇ ಗೋಧಿ ಹಿಟ್ಟು ಹಾಕೊಂಡೀನಿ. ಮತ್ತು ಸಕ್ಕರೆ ಹಾಕಕತ್ತೀನಿ ರೀ. ಸ್ವೀಟ ಹೆಚ್ಚಿಗೆ ಹಾಕೊಂಡಟ್ಟು ರುಚಿ ಹಾಕವು. ನಾನು ಸ್ವಲ್ಪ 1-2 ಸ್ಪೂನ್ ಅಷ್ಟೇ ಹಾಕೊಂಡೀನಿ. ಹೆಚ್ಚಿಗೆ ಹಾಕ್ಕೊಂಡ್ರು ಕೆಡಂಗಿಲ್ಲ, ಏನಿಲ್ಲ, ಮುರಿಯಂಗಿಲ್ಲ. ಎಲ್ಲನೂ ಚಲೋ ಬರ್ತಾವೆ ನೋಡ್ರಿ. ಹೆಚ್ಚಿಗೆ ಆದ್ರೆ ಕಮ್ಮಿ ಮುರಿತಾವನು, ಏನು ಅನ್ಕೊಳ್ಳೋದಿಲ್ಲ. ಸ್ವಲ್ಪ ಉಪ್ಪು ಹಾಕೊಂಡೀನಿ ರುಚಿಗೆ ತಕ್ಕಷ್ಟು. ಸ್ವೀಟ್ ಮಾಡತ್ತೀನಿಲ್ಲ, ಉಪ್ಪು ಹಾಕೊಂಡೀನಿ ನೋಡ್ರಿ. ಆಮೇಲೆ ಕರಿ ಎಳ್ಳು ಹಾಕೊಳತ್ತೀನಿ. ಸಕ್ಕರೆ ಹೆಚ್ಚು ಹಾಕಿದ್ರೆ ರುಚಿ ಹಾಕವು, ಅದ್ರ ಸಲುವಾಗಿ. ಮಕ್ಕಳು ಸ್ವೀಟ್ ಆದರೆ ಇಷ್ಟಪಡ್ತಾರಲ್ರಿ, ಅದ್ರ ಸಲುವಾಗಿ ಹೆಚ್ಚಿಗೆ ಹಾಕೋರಿ. ಇದು ಹಾಲು ಹಾಕಿ ಚೆಂದಾಗಿ ಗಂಟಿರ್ಲಾರ್ದಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತ ಹೋಗ್ಬೇಕ್ರಿ. ನಾವು ದೋಸೆ ಮಾಡ್ತೀವಲ್ಲ ಅದೇ ಹದಕ್ಕೆ ಬರುವ ತನಕನೂ ನಾವು ಮಿಕ್ಸ್ ಮಾಡ್ಕೋಬೇಕು. ಭಾಳ ನೀರು ಆಗಬಾರ್ದು. ಅದು ದೋಸೆದ ಹಿಟ್ಟು ಇರ್ತೈತಲ್ರಿ, ಅದಕ್ಕೆ ಸ್ವಲ್ಪ ತಿಳು ಇದ್ರೂ ನಡಿತೈತಿ. ಅದು ಕುಕೀಸ್ ಮಾಡ್ಲಿಕ್ಕೆ ಆನ್ಲೈನ್ದಾಗ ಅದು ಹೂವು ಮಾಡೋದು ಅಂಥೇಳಿ ಅದು ಸಿಗ್ತೈತೆ ನೋಡ್ರಿ. ಮೇರಿ ಕುಕೀಸ್ ಇದು ಮಾಡೋದು ಅಂಥೇಳಿ ಅಂದ್ರೆ ಬರ್ತೈತಿ. ಅದು ಆನ್ಲೈನ್ನಿಂದ ತರಿಸ್ಕೊಂಡೇವು ನೋಡ್ರಿ ನಾವು. ನಮ್ಮ ಮನೆಯವ್ರು ಮಾಡಿ ಅಂಥೇಳಿ ಭಾಳ ದಿವಸ ಹತ್ರ ಹೇಳತ್ತಿರು. ಅದಕ್ಕೆ ನೋಡೋಣ ಟ್ರೈ ಮಾಡೋಣ ಅಂಥೇಳಿ ಮಾಡಿದ್ದೀವಿ. ಭಾರಿ ಮಸ್ತಾಗೆ ಬಂದು ನೋಡ್ರಿ. ಈ ಥರ ಸ್ಪೂನ್ಗೆ ಹತ್ಕೋಬೇಕು ನೋಡ್ರಿ ಹಿಟ್ಟು. ಇಷ್ಟಾದ್ರೆ ರೆಡಿಯಾಗಿರ್ತೈತಿ. ಒಂದು 5 ನಿಮಿಷ ಮುಚ್ಚಿಟ್ಟಿದ್ದೆ, ಈಗ ನೆಂದದ್ದು ನೋಡ್ರಿ. ಈಗ ಮಾಡೋಕೆ ಚಾಲು ಮಾಡ್ಬೇಕು ನೋಡ್ರಿ. ಈಗ ಈ ಥರ ಎದ್ದು ಎಣ್ಣೆ ಒಳಗೆ ಬಿಡೋದು ನೋಡ್ರಿ. ಸ್ವಲ್ಪ ಮೊದಲು ಅದನ್ನೇನದ ಕಾಯಿಸಬೇಕು. ಚಲೋ ಹೊತ್ನಾಗ ಎಣ್ಣೆ ಕಾಯ್ದಿಂದ ಅದನ್ನು ಸ್ವಲ್ಪ ಹೊತ್ತು ಅದ್ರಾಗ ಇಟ್ಟು ಆಮೇಲೆ ಹಿಟ್ಟಿನಾಗ ಎದ್ಬೇಕ್ರಿ. ಅಂದ್ರೆ ಈಗ ಹಿಟ್ಟು ಹತ್ಕೋತೈತಿ. ಈ ಥರ ಎಣ್ಣೆ ಒಳಗೆ ಬಿಟ್ಟು ಹಿಟ್ಟಿನಾಗ ಎದ್ಬೇಕು ನೋಡ್ರಿ. ಸ್ವಲ್ಪ ಅಳಗಾಡ್ಸಿದ್ರೆ ಆತು, ತಾನೇ ಬಿಟ್ಕೋತದೆ ನೋಡ್ರಿ. ಅಷ್ಟು ಮಸ್ತಾಗಿ ಹಾಕವು. ಸ್ವಲ್ಪ ಕಾಶಿ ನೋಡ್ರಿ, ಈ ಥರ ಹಿಟ್ಟಿನಾಗ ಎದ್ಬೇಕು ನೋಡ್ರಿ. ಹಿಟ್ಟು ಹತ್ಕೋತದಲ್ಲ, ಆಮೇಲೆ ಎದ್ದು ಈ ಥರ ಬಿಟ್ಟರೆ ತಾನೇ ಬಿಟ್ಬಿಡ್ತದೆಲ್ಲ. ಮಾಡ್ಲಿಕ್ಕೆ ಅಷ್ಟು ಖುಷಿ ಅನ್ನಿಸ್ತದೆ ನೋಡ್ರಿ. ಮಸ್ತಾಗೆ ಬರ್ತಾವೆ, ಏನು ಕೆಡಂಗಿಲ್ಲ, ಏನಿಲ್ಲ. ಮಾಡಿರಿ, ಟ್ರೈ ಮಾಡಿರಿ. ಮಕ್ಕಳು ಭಾಳ ಇಷ್ಟಪಡ್ತಾರೆ. ದಿನ ಏನಾರ ಅಂಗಡಿಯಾಗಿ ತರೋಕ್ಕಿಂತ ಯಾವ್ದು ಎಣ್ಣೆ ಒಳಗೆ ಮಾಡಿರ್ತಾರೋ ಏನೋ, ನಾವೇನದ ಮನೆಯೊಳಗೆ ಮಾಡಿಕೊಟ್ರೆ ಮಕ್ಕಳಿಗೆ ಆರೋಗ್ಯ ಇರ್ತೈತಿ. ಕೊಬ್ಬರಿ ಹಾಲು ಭಾಳ ಚಲೋ ಆರೋಗ್ಯಕ್ಕೆ. ಈ ಥರ ಎಲ್ಲ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೇಕು ನೋಡ್ರಿ. ಸ್ವಲ್ಪ ಕಾಶಿ ಎಣ್ಣೆ ಒಳಗೆ ನಂತರ
ಹಿಟ್ಟಿನಾಗ ಎದ್ದು ಹಾಕಿದ್ರೆ ಆಯ್ತು. ಹಿಟ್ಟೆಲ್ಲ ಹತ್ಕೋತದೆ ನೋಡ್ರಿ. ಹೀಗೆ ಸಪೋರ್ಟ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಹಾಕೋದು ವಿಡಿಯೋದು ನೋಟಿಫಿಕೇಷನ್ ಸಿಗ್ತದೆ ನೋಡಿರಿ. ಹೀಗೆ ಹೆಚ್ಚೆಚ್ಚು ಬೆಳೆಸ್ತಾ ಹೋಗ್ರಿ. ಈ ಥರ ಸ್ವಲ್ಪ ಕೆಂಪಾಗನ ತೆಗೆದು ಬಿಡ್ಬೇಕು ನೋಡಿರಿ. ತೆಗಿಯೋ ಹೊತ್ನ್ಯಾಗ ಸ್ವಲ್ಪ ಮೆತ್ತಗೆ ಇರ್ತಾವೆ. ಆಮೇಲೆ ಏನದ ಭಾಳ ಕಡಕ್ಕಾಗಿ ಹಾಕೋ ನೋಡಿರಿ. ಏನಿದು ಮೆತ್ತಗಾಗ್ಯಾವತ್ತು ಅನ್ನಿಸ್ತದೆ ಫಸ್ಟಿಗೆ. ಆದರೆ ಏನದ ತೆಗೆದಿಂದ ಆರ್ತಾವಲ್ರಿ, ಆರಿಂದ ಅಷ್ಟು ಕ್ರಿಸ್ಪಿಯಾಗಿ ಅಷ್ಟು ಮಸ್ತಾಗಿ ಹಾಕೋ ನೋಡಿರಿ. ನೋಡಿರಿ ಎಷ್ಟು ಕುರ್ಕುರ ಆಗ್ಯಾವು ನೋಡಿರಿ. ಸೌಂಡ್ ಹೆಂಗೆ ಬರ್ತೈತಿ, ಅಷ್ಟು ಮಸ್ತ್ ಹಾಕೋ ನೋಡಿರಿ. ಮಕ್ಕಳಂತೂ ಇಂಥವು ಭಾಳ ಇಷ್ಟಪಡ್ತಾರೆ ನೋಡಿರಿ. ಎಲ್ಲರೂ ಟ್ರೈ ಮಾಡಿರಿ, ಚಲೋ ಹಾಕೋ ನೋಡಿರಿ, ಮಸ್ತ್ ಹಾಕವು. ಹೇಗಾಯ್ತಂತ ಹೇಳಿ ಕಮೆಂಟ್ ಮಾಡಿರಿ. ಹೀಗೆ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ಧನ್ಯವಾದ ರೀ.